You are required to ensure the security of this country against any aggression. What does that mean for you? It means that you should have to fight and fight to win. खुशी के गीत गाए जा, ये जिंदगी है कौम की, तू कौम पे लुटाए जा, कदम कदम बढ़ाए जा, खुशी के गीत गाए जा, ये जिंदगी है कौम की, तू कौम पे लुटाए जा। ನನ್ನ ಹೆಸರು ಪ್ರಭಾ ಸತೀಶ್ ಅಂದ್ಬಿಟ್ಟು ಮೈಸೂರು ನಿವಾಸಿ. ನಮ್ಮ ಮೈಸೂರಿನ ಯುವ ಬ್ರಿಗೇಡ್ನ ಕಾರ್ಯಕರ್ತೆ. ಈ ದಿನ ಕಾರ್ಗಿಲ್ ವಿಜಯೋತ್ಸವದ ನೆನಪಿನ ಪ್ರಯುಕ್ತ ಮೈಸೂರಿನಲ್ಲಿ ಆಂದೋಲನ ಸರ್ಕಲಿಂದ ದತ್ತಕಲಿ ಸರ್ಕಲ್ವರೆಗೆ ಸಸಿ ನೆಡೋ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಮ್ಮ ಜೊತೆಗಿದ್ದಾರೆ ಪುಷ್ಪ ಈರಪ್ಪ ಅಂದ್ಬಿಟ್ಟು. ಅವರ ಹಸ್ಬೆಂಡ್ ಕೂಡ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ರು. ಸರ್ವೀಸಲ್ಲಿದ್ದಾಗಲೇ ಅವರು ವೀರ ಮರಣನ ಹೊಂದಿದ್ದಾರೆ. ಈ ಒಂದು ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ನಮ್ಮ ತಂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನಾನು ಈ ಸಮಯದಲ್ಲಿ ಕಾರ್ಗಿಲ್ ಯೋಧರಿಗೆ, ವೀರಮರಣ ಹೊಂದಿದ್ದವರಿಗೆ, ಹಾಲಿ ಕೆಲಸ ಮಾಡ್ತಿದ್ದವ್ರಿಗೆಲ್ಲ ನನ್ನ ಮನಸ್ಸು ಪೂರ್ವಕವಾಗಿ ನಾನು ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ. On this Vijay Divas, we have come out with a program called as Planting the Trees. This may be the simplest thing for everyone. For us, it is a memorial. And for future generation, this is going to be a history book and this will be a reference book for everyone in future. जब मैं छोटी सी ज्वाइन करना चाहती थी लेकिन ज्वाइन कर नहीं पाई। हम बॉर्डर पे जाके लड़ तो नहीं सकते, लेकिन जो लड़के हम सबको प्रोटेक्ट कर रहे हैं उनकी याद में हम आज ट्री प्लांटेशन कर रहे हैं। और उन सब के लिए मेरा बहुत धन्यवाद जो अपना ज़िंदगी हमारे लिए कुर्बान कर चुके हैं और करने जा रहे हैं। ಮೈಸೂರು ಯುವ ಬ್ರಿಗೇಡ್ನಿಂದ ಇವತ್ತು ವಿಜಯ್ ದಿವಸನ ಆಚರಿಸ್ತಾ ಇದ್ದೀವಿ. ಖಂಡಿತ ನಾವು ಯೋಧರೊಡನೆ ಯುದ್ಧ ಭೂಮಿನಲ್ಲಿ ನಿಂತು ಹೋರಾಟ ಮಾಡೋಕ್ಕಾಗದೇ ಇದ್ರು ಅವರ ನೆನಪಿಗೋಸ್ಕರ ಗಿಡಗಳನ್ನ ನೆಡ್ತಾ ಇದ್ದೀವಿ. ಆ ಗಿಡಗಳ ಮೂಲಕ ಏನು ಸಾಧ್ತಿದ್ದೀವಿ ಅಂದರೆ ನಮ್ಮ ಮುಂದಿನ ಪೀಳಿಗೆಗೂ ಇದನ್ನೇ ನೆಚ್ಕೊಂಡು ಹೋಗಲಿ, ಯೋಧರು ನಮ್ಮ ಮನಸ್ಸನ್ನು ಉಳ್ಕೊಳ್ಳಿ ಅಂತ ಹೇಳ್ತಾ ಯುವ ಬ್ರಿಗೇಡ್ ಮೈಸೂರು ಯುವ ಬ್ರಿಗೇಡ್ನವರು ಗಿಡ ನೆಡೋ ಕಾರ್ಯಕ್ರಮನ ಆರಂಭಿಸ್ತಾರೆ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಯುವ ಬ್ರಿಗೇಡ್ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಟೀಮ್ಸಿಂದನೂ ಬಂದಿದ್ದಾರೆ, ಗ್ರೂಪ್ಸಿಂದ, ಎಲ್ಲರಿಗೂ ವಂದನೆಗಳು. ಅಟ್ಲೀಸ್ಟ್ ನಾವು ಇಷ್ಟು ಜನ ಅದನ್ನು ನೆನೆಸ್ಕೊಂಡು ಕಾರ್ಗಿಲ್ ವಿಜಯ ದಿವಸನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವೆರಿ ಫಸ್ಟ್ ಥಿಂಗ್ ಥ್ಯಾಂಕ್ಸ್ ಟು ಯುವ ಬ್ರಿಗೇಡ್ ಟೀಮ್. ದೇ ಆರ್ ವೆಲ್ ಆರ್ಗನೈಸ್ಡ್ ಆ್ಯಂಡ್ ಡೂಯಿಂಗ್ ಸಚ್ ಪ್ರೋಗ್ರಾಮ್ಸ್. ವಿಲ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಫಾರ್ ದೆಮ್. ನಮ್ಮ ಯೋಧರು ಏನಿದ್ದಾರೆ ಅವರಿಂದ ಇವತ್ತು ನಾವು ಸೇಫಾಗಿ ನಾವು ನಿದ್ದೆ ಮಾಡ್ಬೋದು. ಇವನ್ ಅವ್ರ ನಿದ್ದೆಗಳನ್ನ ಅವ್ರದ್ದು ಏನಿದೆ ಅವ್ರ ಸುಖ ಶಾಂತಿ ಎಲ್ಲನೂ ಅವ್ರು ಡೆಡಿಕೇಟ್ ಮಾಡಿ ನಮ್ಮನ್ನು ಶಾಂತಿಯಾಗಿ ಇಟ್ಟಿದ್ದಾರೆ. ವೆಲ್ ರೆಸ್ಪೆಕ್ಟ್. ಅವರು ಅಂತಲ್ಲ, ಅವ್ರ ಫ್ಯಾಮಿಲೀಸ್ ಇದ್ದರು, ಅವ್ರಿಗೂ ರೆಸ್ಪೆಕ್ಟ್ ಕೊಡೋಣ. ಅಟ್ಲೀಸ್ಟ್ ಈ ಥರ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದಾಗ ಅವ್ರಿಗೊಂದು ಖುಷಿ ಅನಿಸುತ್ತೆ. ವಿ ಆರ್ ರೆಕಗ್ನೈಸಿಂಗ್ ದೇಮ್ ಅಂತ. ಸೊ ಮತ್ತು ಇನ್ನೂ ಒಂದು ಯುವ ಬ್ರಿಗೇಡ್ ಕಡೆಯಿಂದ ಅವರು ಇದು ಸೈನ್ ಕಲೆಕ್ಷನ್ನು ಮತ್ತು ವಾಟ್ಸಪ್ ಮೀಡಿಯಾದ ಮೆಸೇಜ್ಗಳು ಅದ್ರ ಬಗ್ಗೆ ಮಾಡಿದ್ರು. ವಿಲ್ ರೀಚ್ ಫಾರ್ ಕಾರ್ಗಿಲ್ ಸೋಲ್ಜರ್ಸ್ ಏನು ಫೈಟ್ ಮಾಡಿದ್ದಾರೆ ಮತ್ತು ಬೇರೆ ನಮ್ಮ ಇಂಡಿಯನ್ ಬಾರ್ಡರ್ಸ್ ಸೋಲ್ಜರ್ಸ್ ಅಂತ ಅದೆಲ್ಲ ಖುಷಿ ಆಗುತ್ತೆ. ವಿಲ್ ಕೀಪಿಂಗ್ ಕೀಪ್ ಗೋಯಿಂಗ್ ದಟ್. ಅದು ಮಾಡ್ತಾನೆ ಇರೋಣ ಮತ್ತು ಬೇರೆಯವ್ರಿಗೂ ಇನ್ಸ್ಪೈರ್ ಮಾಡೋಣ. ನಾವು ಇಷ್ಟೇ ಜನ ಅಂತಲ್ಲ, ಇನ್ನೂ ಒಂದು ನಾಲ್ಕು ಜನಕ್ಕೆ ಇನ್ಸ್ಪೈರ್ ಮಾಡಿದ್ರೆ ಸೊ ದಟ್ ನೆಕ್ಸ್ಟ್ ಸರಿ ನಾವು ಮಾಡ್ಬೇಕಾದ್ರೆ ಇನ್ನೂ ಈ ರೋಡ್ ಫುಲ್ ಇರಲಿ ಜನ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಎವ್ರಿ. ನಮ್ಮ ಮೈಸೂರು ಯುವ ಬ್ರಿಗೇಡ್ would like to tell all you brave soldiers that your sacrifice is supreme. We have maximum regards for your sacrifice and your commitment. You stand for us and we stand by you. Jai Hind. ಮೊದಲಿಗೆ ಎಲ್ಲರಿಗೂ ಕಾರ್ಗಿಲ್ ವಿಜಯ ದಿವಸದ ಶುಭಾಶಯಗಳನ್ನ ತಿಳಿಸ್ತಾ, ಏನಿವತ್ತು ಯುವ ಬ್ರಿಗೇಡ್ ವತಿಯಿಂದ ಕಾರ್ಗಿಲ್ ವಿಜಯದ ದಿವಸದ ಪರವಾಗಿ ಅದರ ಸಸಿ ನೆಡುವುದರ ಮುಖಾಂತರ ಕಾರ್ಗಿಲ್ ವೀರ ಯೋಧರಿಗೆ ನಾವು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಏನಿವತ್ತು ನಾವೆಲ್ಲ ಇಷ್ಟೊಂದು ಭಾಳ ನೆಮ್ಮದಿಯಾಗಿ ಬೆಳಗಿನ ಜಾವ ಭಾನುವಾರ ಆದರೂ ಕೂಡ ಇಷ್ಟೊಂದು ಜನ ಸಂಖ್ಯೆಯಲ್ಲಿ ಬಂದಿದ್ದೀವಿ. ಇನ್ನೂ ಬರಬೇಕಿತ್ತು. ಈ ನೆಮ್ಮದಿಗೆ ಕಾರಣಕರ್ತರಾದವರು ನಮ್ಮ ಗಡಿಯಲ್ಲಿ ದೇಶ ಕಾಯ್ತಾ ಇರೋಂಥ ಸೈನಿಕರು. ಆ ಸೈನಿಕರಿಗೆ ಒಂದು ಸಮರ್ಪಣೆ ಮಾಡಬೇಕು, ಅವರ ತ್ಯಾಗ ಬಲಿದಾನಗಳಿಗೆ ಒಂದು ಗೌರವ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತೆಲ್ಲ ಸೇರಿದ್ದೀವಿ. ಸೈನಿಕರಿಗೆ ಕರ್ನಾಟಕದ 16 ಜನ ಸೈನಿಕರು ಕಾರ್ಗಿಲ್ ವಿಜಯದಲ್ಲಿ ಮಡಿದಿದ್ದಾರೆ. ಅವ್ರಿಗೂ ಸಹ ನಮ್ಮ ಗೌರವ ವಂದನೆಯನ್ನು ಸಲ್ಲಿಸ್ತಾ ಕಾರ್ಗಿಲ್ ವಿಜಯೋತ್ಸವ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇದು 4ನೇ ಕಾರ್ಯಕ್ರಮ ನಮ್ಮದು ಗಿಡ ನೆಡೋದು. ಬಟ್ ಇವತ್ತಿಂದು ಅವಿಸ್ಮರಣೀಯವಾದ ಕಾರ್ಯಕ್ರಮ. ಕಾರ್ಗಿಲ್ ಯೋಧರ ನೆನಪಲ್ಲಿ ನಾವು ಗಿಡ ನೆಡ್ತಾ ಇದ್ದೀವಿ.
ಆಗಸ್ಟ್ 15ನೇ ತಾರೀಕು ನಮ್ಮಲ್ಲಿ ರೋಮಾಂಚನ ಉಂಟು ಮಾಡುತ್ತಾ ಇಲ್ವೋ ಗೊತ್ತಿಲ್ಲ. ಅದು ಅನಾಯಾಸವಾಗಿ ಬಂದಿದ್ದು ಸ್ವಾತಂತ್ರ್ಯ ಪುಕ್ಸಟೆ ಸಿಕ್ದಂಗಿದೆ ನಮಗೆ. ಆದರೆ 26ನೇ ತಾರೀಕು ನಮಗೆ ರಕ್ತ ಹರಿಸಿ ನಮ್ಮ ಸಾಮರ್ಥ್ಯ ಸಾಬೀತು ಮಾಡಿ ತೊಗೊಂಡಿದ್ದು ಸ್ವಾತಂತ್ರ್ಯ ಇದು. ಇದನ್ನ ನಾವು ಮರಿಬಾರ್ದು ಯಾವತ್ತೂ. ನಮ್ಮ ಈ ಅವಿಸ್ಮರಣೀಯ ದಿನಕ್ಕೋಸ್ಕರ, ನಮ್ಮ ಹೆಮ್ಮೆಯ ದಿನಕ್ಕೋಸ್ಕರ ತ್ಯಾಗ ಮಾಡಿದ ಸೈನಿಕರಿಗೆ ನಾವು ಕೊಡ್ತಿರೋ ಅಲ್ಪ ಗೌರವ ಇದು. ಇದನ್ನು ಮುಂದುವರ್ಸ್ಕೊಂಡು ಹೋಗೋಣ ನಾವು. ಡಿಯರ್ ಸೋಲ್ಜರ್ಸ್, ವಿ ಆರ್ ಸ್ಟ್ಯಾಂಡಿಂಗ್ ಬೈ ಯು ಆಲ್ವೇಸ್. You are guarding the country borders. We are guarding the traitors inside the country. We will get the country for you within the borders. Thank you. ಯುವ ಬ್ರಿಗೇಡ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಗಿಲ್ ಯೋಧರ ಸ್ಮರಣಾರ್ಥ ಈ ಗಿಡ ನೆಡುವ ಕಾರ್ಯಕ್ರಮ ಧನ್ಯವಾದಗಳು. ಇದಕ್ಕೆ ಇನ್ನೂ ಹೆಚ್ಚಿನ ಸಹಕಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ಕೋರ್ತಾ ಈ ಒಂದು ಒಳ್ಳೆಯ ಕಾರ್ಯಕ್ರಮನ ಸಾರ್ವಜನಿಕವಾಗಿ ಇಟ್ಕೊಂಡಿರೋದು ಎಲ್ಲ ರೀತಿಯಲ್ಲಿ ಸ್ಮರಣೀಯವಾದದ್ದು. ಯುವ ಬ್ರಿಗೇಡಿಂದ ನಮ್ಮ ಕರ್ನಾಟಕ ಮೈಸೂರು ವಿಭಾಗಕ್ಕೆ ಭಾಳ ಧನ್ಯವಾದಗಳು. ನಮಗೆ ಭಾಳ ಒಂದು ಸಹಕರಣೆ, ಪೂರ ಪೃಥ್ವಿಯುಗ ಕಾರ್ಯಕ್ರಮಕ್ಕೆ ಪೂರ ಸಹಕರಣೆ ಕೊಟ್ಟಿದ್ದೀರ ಕರ್ನಾಟಕದಲ್ಲಿ. ಈ ಕಾರ್ಯಕ್ರಮ ನಂಗೆ ಗೊತ್ತಿರೋಂಗೆ ಭಾರತದಲ್ಲಿ ಇನ್ಯಾರು ತಗೊಂಡಿಲ್ಲ. ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ಇನ್ನೂ ಹೆಚ್ಚು ಭಾರತದಲ್ಲಿ ಸ್ಪ್ರೆಡ್ ಮಾಡಬೇಕಂತ ನಮ್ಮದು ಆಸೆ ಇದೆ. ಅದ್ರ ಜೊತೆಗೆ ಇವತ್ತು ಈ ನಮ್ಮ ಪೃಥ್ವಿಯೋಗ ಪ್ರೋಗ್ರಾಮ್ ಜೊತೆಗೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದಕ್ಕೆ ನಾವು ಸೇರಿ ಇವತ್ತು ಮೈಸೂರಿನಲ್ಲಿ ಕರ್ನಾಟಕದಿಂದ ಮಾಡಿದಂಥ ನಮ್ಮ ಯೋಧರದು ಇದನ್ನು ಇಲ್ಲಿ ಆಂದೋಲನ ಸರ್ಕಲ್ನಲ್ಲಿ ಅವರು ಸ್ಮರಣೆಯಲ್ಲಿ ಮರಗಳು ನೆಟ್ಟಿದ್ದೀವಿ. ಮರ ನೆಟ್ಟು ಇವತ್ತು ಈ ಕಾರ್ಯಕ್ರಮ ನಾವು ಆಚರಣೆ ಮಾಡ್ತೇವೆ. ಧನ್ಯವಾದ.